ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಆರ್ಥಿಕ ದಿವಾಳಿಯಾಗಿದೆ. ರೈತರಿಗೆ ಬರಬೇಕಾದಂಥ ವಿಮಾ ಪರಿಹಾರ ಬಂದಿಲ್ಲ, ನೆಟರೋಗ ಪರಿಹಾರ ಬಂದಿಲ್ಲ. ಜಿಲ್ಲೆಯಲ್ಲಿ ಏನು IAS IPS ಏನು ಕೋಚಿಂಗ್ ಸೆಂಟರ್ ಬಂದ್ ಆಗಿದೆ. KKRDB 5,000 ಕೋಟಿದಾಗ ಬರೀ 800 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ದಿವಸ 16 ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಇವೆಲ್ಲ ವಿಷಯ ಇದ್ರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ತಮ್ಮಲ್ಲಿ ತಮ್ಮ ತಾಟ್ನಾಗ ಏನ್ ಬಿದ್ದ ನೋಡಲಾಗ್ಯಾರ. ಇವತ್ತ RSS ಬಗ್ಗೆನೋ, ಪ್ರಧಾನಮಂತ್ರಿ ಒಬ್ಬರ ಬಗ್ಗೆನೋ ಮತ್ತು ಅಮಿತ್ ಶಾ ಅವ್ರ ಬಗ್ಗೆನೋ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ಮಾತಾಡಿ ಕಾಲ್ ಮಾಡ್ತಾ ಇದಾರ. ಆದ್ರೆ ಇವತ್ತಿನ ದಿವಸ ತಮ್ಮ ಜಿಲ್ಲಾಧಿಕಾರಿಗಳ ಕಾರ್ ಜಪ್ತಿಯಾಗಿದೆ. ತಮ್ಮ ಎಸಿ ವಿಭಾಗಾಧಿಕಾರಿಗಳ ಪೀಠೋಪಕರಣ ಜಪ್ತಿಯಾಗಿದೆ. ಮಹಾನಗರ ಪಾಲಿಕೆಯ ಪೀಠೋಪಕರಣ ಜಪ್ತಿಯಾಗಿದೆ. ಇವೆಲ್ಲ ಯಾಕೆ ಆಗ್ಲಕತ್ತವ ಅಂದ್ರೆ ಆರ್ಥಿಕ ದಿವಾಳಿಯಿಂದ. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ಏನೂ ಆಗಿಲ್ಲ ಅಂತೇಳಿ ಕುಂತಂತ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಇವತ್ತ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಮುಂದುವರಿಯುವಂತ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಹಟಾವ್, ಇವತ್ತ ಕಲಬುರಗಿ ಬಚಾವ್ ಅನ್ನುವಂತ ಒಂದು ಬೃಹತ್ ಹೋರಾಟವನ್ನು ಬರುವ ಮಾರ್ಚ್ 16ನೇ ತಾರೀಕಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡಿದೆ. ಬಂಧುಗಳು, ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಕ್ಕೆ ನಿಮ್ಗೆ ಕೆಲವು ಉದಾಹರಣೆಗಳು ಹೇಳ್ತಾ ಇದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಅವಿರತವಾಗಿ ಇವತ್ತಿನ ದಿವಸ ಏನು ಬರಬರ ಹತ್ಯೆಗಳಾಗ್ತಾ ಇವೆ. ಇವತ್ತಿನ ದಿವಸ ಅಪ್ರಾಪ್ತ ಬಾಲಕರ ಮೇಲೆ ಅತ್ಯಾಚಾರ ಆಗ್ತಾ ಇವೆ. ಇವತ್ತಿನ ದಿವಸ ಮಾರಣಾಂತಿಕ ಹಲ್ಲೆಗಳಾಗ್ತಾ ಇವೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತ ಕ್ಯಾರೆ ಅನ್ನಲಾಗ್ಯಾರ. ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರ. ಆರ್ಥಿಕ ದಿವಾಳಿ ಆಗ್ಯಾರ. ಇವತ್ತ ಜಿಲ್ಲಾಧಿಕಾರಿ ಕಾರ್ ಜಪ್ತಿ ಆಗ್ಯಾರ. ಪೀಠೋಪಕರಣಗಳು AC ಜಪ್ತಿ ಆಗ್ಯಾವ. ಮಹಾನಗರ ಪಾಲಿಕೆ ಪೀಠೋಪಕರಣಗಳು ಜಪ್ತಿ ಆಗ್ಯಾವ. ಆಡಳಿತ ಸುಧಾರಣೆಗಳು ಒಟ್ಟು ಕುಳಿತು ಬಿದ್ದಾವ. ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ. ಏನು ಕಲಬುರಗಿ ಜಿಲ್ಲೆಯಲ್ಲಿ 110 ವರ್ಷದಿಂದ ಆಗಲಾರದಂತ ಮಳೆ ಆಗ್ಯದ. ಮಳೆ ಆದರೂ ಕೂಡ ಇವತ್ತಿನ ದಿವಸ ಪರಿಹಾರ ಕೇವಲ ಎಕರೆಗೆ 4,000 5,000 ಪರಿಹಾರ ಬರೀ ಇವತ್ತಿನ ದಿವಸ 3,24,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಕೊಟ್ಟಿದಾರ. 7,07,000 ಹೆಕ್ಟರ್ ಪ್ರದೇಶದಲ್ಲಿ ಇವತ್ತ ರೈತರ ಬೆಳೆ ಹಾಳಿ ಆಗ್ಯಾವ. ಆದ್ರೂ ಕೂಡ ಇವತ್ತಿನ ದಿವಸ ಎಕರೆಕ 17,000 ರೂಪಾಯಿ ಕೊಡ್ತೀನಿ ಅಂದ್ರು. ಇವತ್ತು ಹೆಕ್ಟರ್ಗೆ 17,000 ರೂಪಾಯಿ ಕೊಡ್ತೀನಿ ಅಂದ್ರು. 2 ಹೆಕ್ಟರ್ ಕೊಡ್ತೀನಿ ಅಂದ್ರು. ಒಂದ್ ಎಕರೆಗೆ 4,000 5,000 ಕೊಟ್ಟರು. ನಾಚಿಕೆ ಮಾನ ಮರ್ಯಾದೆಯಲ್ಲಿ ಇವತ್ತವರಿಗೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 7,90,000 ರೈತರು ಇವತ್ತ 34.40 ಲಕ್ಷ ಕೋಟಿ ಇವತ್ತಿನ ದಿವಸ ವಿಮಾ ಪರಿಹಾರ ರೊಕ್ಕ ಕಟ್ಟಾರವರು ತಮ್ಮ ಬೆಳೆ ಸುರಕ್ಷತೆಗಾಗಿ. ಇದೇ ನೆರೆಯ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆ ವಿಮಾ ಪರಿಹಾರ ಬಂತು. ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಬಂದಿಲ್ಲ? ಯಾಕೆ ಬರ್ಲಾಗ್ಯಾರ? ಇವತ್ತು ದಿನ ರೈತರು ರೋಡ್ ಮೇಲೆ, ರಸ್ತೆ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದಾರ. ಇವ್ರ ಕಿವಿ ಕೇಳಿಸ್ತಾ ಇಲ್ಲ. ಇದೇ KKRDB 5,000 ಕೋಟಿ ರೂಪಾಯಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಅನುದಾನ ಬಂದರೂ ಕೂಡ ಇವತ್ತ ಬರೀ ಕೇವಲ 862 ಕೋಟಿ ರೂಪಾಯಿದು ಇವತ್ತ ಅನುದಾನ ಮಾತ್ರ ಇವತ್ತಿನ ದಿವಸ ಕ್ರಿಯಾ ಯೋಜನೆ ಮಾಡ್ಯಾರ. ಉಳಿದಂತ 4,138 ಕೋಟಿ ರೂಪಾಯಿ ಇವತ್ತ ಅನುದಾನದ ಕ್ರಿಯಾ ಯೋಜನೆ ಮಾಡಿಲ್ಲ. ಇವತ್ತ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವತ್ತಿನ ದಿವಸ ನಿಜವಾಗ್ಲೂ ಇವತ್ತು ಏನಾದ್ರೂ ಕೂಡ ಅಜಯ್ ಸಿಂಗ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಕುರ್ಚಿ ಖಾಲಿ ಮಾಡ್ಬೇಕು. ಕಾರ್ಯದರ್ಶಿ ಇವತ್ತಿನ ದಿವಸ ಅದೇ 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕಿನ ದಿವಸ ರಾಜ್ಯ ಸರ್ಕಾರದ ಇವತ್ತು ಪ್ರಧಾನ ಕಾರ್ಯದರ್ಶಿಗಳು KKRDB ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಾರ. ಕೇವಲ 862 ಕೋಟಿ ರೂಪಾಯಿ ಇವತ್ತ ಕ್ರಿಯಾ ಯೋಜನೆ ಮಾಡಿರಿ, ಉಳಿದಿದ್ದು ನೀವು ಯಾವಾಗ ಮಾಡ್ತೀರಿ ಅಂತ ಬರ್ದಾರ. ಅಂದ್ರ ಈ ಭಾಗದ ಬಗ್ಗೆ ಅವ್ರಿಗೆ ಇರುವಂತ ಎಷ್ಟು ಇವತ್ತ ಜವಾಬ್ದಾರಿ ಇದೆ, ಎಷ್ಟು ನಿರ್ಲಕ್ಷ್ಯ ಇದೆ ಇವತ್ತಿನ ದಿವಸ, ಏನ್ ನೈತಿಕತೆ ಇದೆ ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ದಿವಸ. ಇವತ್ತು ಅದೇ ಅವ್ರದೇ ಕ್ಷೇತ್ರ ಆದಂತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಕ್ಷೇತ್ರ ಆದಂತ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಅಕ್ರಮ ಮಳೆಗಾರಿಕೆ ಆಯ್ತು. ಇವತ್ತ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಇವತ್ತ ರಿಪೋರ್ಟ್ ಮಾಡ್ಯಾರ. ಇವತ್ತು ಅದೇ ಅವ್ರದೇ ಇಲಾಖೆ ಆದಂತ ಕ್ರೆಡಿಲ್ದಾಗ
ಇವತ್ತ ಲಕ್ಷಾನುಗಟ್ಲೆ ಟನ್ ಗಟ್ಲೆ ಇವತ್ತು ದಿವಸ ಅಕ್ರಮ ಮರಳುಗಾರಿಕೆ ಶೇಖರಣೆ ಆಗ್ಯದ. ಒಬ್ರಿಗೆ ಸಸ್ಪೆಂಡ್ ಮಾಡಿದ್ರ, ಒಬ್ರ ಮೇಲೆ ಕ್ರಮ ತಗೊಂಡ್ರ, ಯಾಕೆ ತಗೊಂಡಿಲ್ಲ ನೀವು? ಅದೇ ಇವತ್ತು ದಿವಸ ಥರ್ಡ್ ಪಾರ್ಟಿ ಏನ್ ಹೇಳ್ತದ, ನಮ್ ಕೈಲಿ ಅಳ್ಲಿಕ್ಕಾಗಲ್ಲ, ಇದು ಮಾನವ ಶಕ್ತಿಯಿಂದ ಅಂದಾಜಿಲಾರಟ್ಟು ಇವತ್ತಿನ ದಿವಸ ಅಕ್ರಮ ಮರಳುಗಾರಿಕೆ ಚಿತ್ತಾಪುರದಲ್ಲಿ ನಡೆದಿದೆ. ಇದು ಡ್ರೋನ್ ಕ್ಯಾಮ್ರಾ ಅತ್ಯಾಧುನಿಕ ಇವತ್ತ ತಂತ್ರಜ್ಞಾನಿಕೆಯಿಂದ ಅಳತೆ ಮಾಡ್ಬೇಕು ತಿಳ್ಕೊಂಡು ಇವತ್ತೇನಾದ್ರೂ ನಿಮ್ಗೆ ನಾಚಿಕೆ ಮನೆ ಮರ್ಯಾದೆ ಏನು ಇಲ್ಲ. ಇವತ್ತಿನ ದಿವಸ ಒಂದೇ ಒಂದು ತುಟಿ ಬೀಸ್ತಾ ಇಲ್ಲ. ಜಿಲ್ಲಾಧಿಕಾರಿ ಒಬ್ರಿಗೂ ಕೂಡ ಸಸ್ಪೆಂಡ್ ಮಾಡ್ತಾ ಇಲ್ಲ, ಒಬ್ರ ಮೇಲೆ ಕ್ರಮ ತಗೊಂಡಿಲ್ಲ. ಆದ್ರೆ ಇವತ್ತ ಹಾಡು ಹಗಲೇ ಇವತ್ತಿನ ದಿವಸ ನೂರಾರು ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಅಕ್ರಮ ಮರಳುಗಾರಿಕೆ ಇಲ್ಲ. ಕೇವಲ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಮಾತ್ರ ಯಾಕೆ ಅಕ್ರಮ ಮರಳುಗಾರಿಕೆ ನಡೀತಾ? ಇದ್ರ ಬಗ್ಗೆ ಉತ್ತರ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಕೊಡ್ಬೇಕು. ಇಸ್ಪೆಕ್ಟ, ಮಟ್ಕ, ಗಾಂಜಾ, ಡ್ರಗ್ಸ್ ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವಂತ ಬೇರೆ ಎಲ್ಲಿ ನಡೆಯಲ್ಲ. ನಮ್ಮಲ್ಲಿ ನಡೆಯುವಂತ ಇಂಥ ಅಕ್ರಮಗಳಿಗೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ರೇಡ್ ಮಾಡ್ತಾರ. ಆದ್ರೆ ನಮ್ಮ ಪೊಲೀಸರಿಗೆ ಇವತ್ತ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ ಅವ್ರಿಗೆ ಹಿಡಿಬೇಕಂದ್ರ. ಯಾಕಂದ್ರೆ ಅವ್ರ ಮೇಲೆ ಹಪ್ತ ತಗೋತಾರ, ಅವ್ರ ಮೇಲೆ ಲಂಚ ತಗೋತಾರ. ಆದ್ರಿಂದ ಇಷ್ಟೆಲ್ಲ ಅವಾಂತರಗಳಾಗ್ತಾವ. ನೀವು ನೋಡ್ರಿ, ಪ್ರಬುದ್ಧ ಅಕಾಡೆಮಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದ IAS ಮತ್ತು KS ಕೋಚಿಂಗ್ ಕೊಡ್ಬೇಕಂತ ನಿರುದ್ಯೋಗದವರಿಗೆ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಮೊದಲೇನ್ ಹೇಳಿದ್ರು, ಇಲ್ಲ ನಿಮ್ಗ ನಾವು ಇವತ್ತ ಶಿಷ್ಯ ವೇತನ ಕೊಟ್ಟು ಇವತ್ತ ನಿಮ್ಗೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಜಿಲ್ಲಾಧಿಕಾರಿ ಹೇಳ್ತ ನಿಮ್ಗೆ ಶಿಷ್ಯ ವೇತನ ಕೊಡಲ್ಲ ಅಂತ. ಈಗ ನೋಡಿದ್ರೆ ಅಲ್ಲಿ ಕ್ಲಾಸ್ಗಳು ಬಂದವ. ಮೊದಲೇನ್ ಹೇಳಿದ್ರು ಶಿಷ್ಯ ವೇತನ ನಾವು ಉಳ್ಳಾರ್ಬಡಿಗೆ ಇಲ್ಲ, ಅಲ್ಲಿ SDA FDA ಪರೀಕ್ಷೆ ಅವ, ಅದಕ್ಕೆ ಬರ್ಲಾಗ ಅವ್ರು ಹೇಳಿದ್ರು. ಈಗೆಲ್ಲ ಪರೀಕ್ಷೆ ಮುಗಿದವಲ್ಲಪ್ಪ, ಈಗ ಕ್ಲಾಸ್ ಬಂದವ. ಏನ್ ನೈತಿಕತೆ ನಿಮ್ಮಲ್ಲಿ? ಇನ್ನ ಏನೋ ನಿಮ್ಮ ಈ ಪ್ರಿಯಾಂಕಾ ಖರ್ಗೆ ಅವ್ರ ಮನೆಯನ್ನು ಪೀಠೋಪಕರಣಗಳು ಅವ್ರ ಕಾರ್ ಅಟ್ಟೆ ಜಪ್ತಿ ಮಾಡೋದು ಬಾಕಿ ಅದು. ಅದಕ್ಕೆ ನಿಮ್ಮಲ್ಲಿ ಏನ್ ನೈತಿಕತೆ ಇಲ್ಲ. ನೀವು ಇವತ್ತಿನ ದಿವಸ ನಿಮ್ ಕುರ್ಚಿ ಖಾಲಿ ಮಾಡ್ರಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ಅದರಂತೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಂಸದ, ನೆಚ್ಚಿನ ಸಂಸದ ಅಂತ ರಾಧಾಕೃಷ್ಣ ದೊಡ್ಡಮನಿಯವರು, ನಾವಂತೂ ಮುಖಾಮುಖಿ ಅವ್ರಿಗೆ ನೋಡಿಲೆ. ಆರ್ಸ್ ಹೋಗಿ ಎಷ್ಟೈತಿ, 2 ವರ್ಷ ಆಯ್ತು. 2 ತಿಂಗಳು ಆದ್ರೆ 2 ವರ್ಷ ಆಯ್ತು. ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರು 5 ಕೋಟಿ ರೂಪಾಯಿ ಅನುದಾನ ಬಂದ, ಒಂದೇ 1 ರೂಪಾಯಿ ಖರ್ಚು ಮಾಡಿದ್ರು ಗಂಡಸರು. ನಿನ್ನೆ ದಿಶಾ ಮೀಟಿಂಗ್ ಏನ್ ಮಾಡ್ರ, ದಿಲ್ಲ ಕೂತ್ ಮಾಡ್ರ, ಭೂಗತದಲ್ಲಿ ಕೂತು. ಆದ್ರಿಂದ ಇವತ್ತ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವ್ರು ಕಾಣೆ ಆಗಿದ್ದಾರ, ಎಲ್ಲಾರ ಗೊತ್ತಾಗಲ್ಲ. ಅವರಿಗೂ ಕೂಡ ಹುಡುಕಿ ಕೊಡುವಂತ ಕೆಲಸ ಮಾಡ್ಬೇಕು. ಆದ್ರಿಂದ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ನಮ್ಗ ಪ್ರೆಸ್ ನೋಟ್ ಎಲ್ಲಾ ಸಬ್ಜೆಕ್ಟ್ ಕೂಡ ನಾವು ಬರೆದಿದ್ದೀವಿ. ಅವೆಲ್ಲ ವಿಷಯಗಳು ಇಟ್ಕೊಂಡು ಇವತ್ತಿನ ಭಾರತೀಯ ಜನತಾ ಪಕ್ಷ ಇವೆಲ್ಲ ವಿಷಯಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಏನು ಬರುವಂತ ಮಾರ್ಚ್ 16ನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತಿನ ದಿವಸ ಕಲಬುರಗಿಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆಜಿ ಹಟೋ, ಕಲಬುರಗಿ ಬಚಾವ್ ಮತ್ತು ಸಂಸದರು ಕಾಣೆಯಾಗಿದ್ದಾರ, ದಯವಿಟ್ಟು ಹುಡುಕಿ ಕೊಡ್ರಿ ಅಂತ ಹೇಳಿ, ಮತ್ತು KKRDB ಅಧ್ಯಕ್ಷರಾದಂತ ಅಜಯ್ ಸಿಂಗ್ ಅವರು ರಾಜೀನಾಮೆನೂ ಕೂಡ ಕೊಡ್ಬೇಕಂತ ಹೇಳ್ಕೊಂಡು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಆ ಹೋರಾಟಕ್ಕೆ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲಾ ರೈತರು, ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭಾಗಿಯಾಗಿ ಈ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ನಾವು ಕೂಡ ಮಾಡೋಣ ಎನ್ನುವ ಮಾತನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಧನ್ಯವಾದ.